ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸ್. ಹೋಗೋಣ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಪಟ್ ನಾನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಡೇಟ್, ಹೆವಿ ಗೋ. ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ದಾರೆ ಗುರು ಟೆಸ್ಟ್ ಕ್ರಿಕೆಟ್ನ ಕಮ್ ಬ್ಯಾಕ್ ಬಗ್ಗೆ. ಹೌದು, ಒಂದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಆಗುತ್ತೆ, ಅದರಲ್ಲಿ ಕ್ವೆಶನ್ ಬರುತ್ತೆ, ಬರಬೇಕು ಗುರು ನೀವು 10,000 ರನ್ನ ಕಂಪ್ಲೀಟ್ ಮಾಡಬೇಕು, 9,000 ಚಿಲ್ಲರೆ ರನ್ಸ್ ಆಗೋಗ್ಬಿಟ್ಟೈತೆ, 10,000 ರನ್ ಮಾಡಲೇಬೇಕು ಅಂತ ಕೇಳಿದಾಗ ಅಲ್ಲಿ ಪ್ರೆಸ್ ಅವರು ಕೊಟ್ಟಿರುವಂಥ ಉತ್ತರ ಇದು, ಇಲ್ಲ ಗುರು ಐ ಆಮ್ ಡನ್ ವಿತ್ ಟೆಸ್ಟ್ ಕ್ರಿಕೆಟ್, ನಾನು ಬರೋದಿಲ್ಲ. ಇವಾಗ ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ಎಕ್ಸ್ ಕ್ರಿಕೆಟ್ಸ್ ಎಲ್ಲ, ಹಾರ್ಡ್ಲಿ ವಿರಾಟ್ ಕೊಹ್ಲಿ ವಾಂಟ್ಸ್ ಟು ಕಮ್ ಬ್ಯಾಕ್, ವಿರಾಟ್ ಕೊಹ್ಲಿ ನೀಡ್ಸ್ ಟು ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ರು ಟೆಸ್ಟ್ ಕ್ರಿಕೆಟ್ಗೆ. ಇನ್ನೂ ಅವ್ರ ಕ್ರಿಕೆಟ್ ಇದೆ, ಟೆಸ್ಟ್ ಕ್ರಿಕೆಟ್ ಬಾಕಿ ಇದೆ ಅವರಲ್ಲಿ ಅಂತ. ಬಟ್ ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಅವರು ಒಂದ್ಸಲ ಒಂದು ಡಿಸಿಷನ್ ಮಾಡಿದ್ರು ಅಂತ, ಅದನ್ನು ರಿವರ್ಸ್ ಮಾಡೋದಿಲ್ಲ, ಬೇರೆಯವ್ರ ಥರ ರಿವರ್ಸ್ ಮಾಡೋದಿಲ್ಲ. ಸೊ ಒಂದು ಡಿಸಿಷನ್ ಮಾಡಿದ್ರೆ ಪಕ್ಕ ಇರೋದು, ಅದು ಹಿಂದಕ್ಕೆ ಬರೋದಿಲ್ಲ ವಿರಾಟ್ ಕೊಹ್ಲಿ ಅಂತ. ಸೊ ಅದೇ ರೀತಿ ಹೇಳಿದ್ರೆ ಐ ಆಮ್ ಡನ್ ವಿತ್ ಟೆಸ್ಟ್ ಕ್ರಿಕೆಟ್, ಇನ್ನು ಮತ್ತೆ ಬರೋದಿಲ್ಲ ಟೆಸ್ಟ್ ಕ್ರಿಕೆಟ್ಗೆ ಅಂತ. ಅಪ್ಡೇಟ್ ನಂಬರ್ 2, ದರ್ ಇಸ್ ಎ ಟಾಕ್ ಅಬೌಟ್ ರಿಷಬ್ ಪಂತ್. ಹೌದು, ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ತಾರೆ. ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ, ಬಟ್ ಆದರೂ ಪಕ್ಕ ಹೋಗ್ತಾರೆ ಅಂತ ಖಚಿತ ಆಗಿದೆ 15 ಕೋಟಿಗೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿರ್ತಾರ ಅಥವಾ KL ರಾಹುಲ್ ಕ್ಯಾಪ್ಟನ್ ಆಗಿರ್ತಾರ ಅನ್ನೋ ವಿಚಾರಕ್ಕೆ ಬಂತು ಅಂತಂದ್ರೆ, ಇಲ್ಲಿ ಬತಾರೋ ಅಪ್ಡೇಟ್ ಪ್ರಕಾರ KL ರಾಹುಲ್ನ 3 ಪ್ರಿಫರೆನ್ಸಲ್ಲಿ ಇಡ್ತಾರೆ ಅನ್ನೋದರ ಈಗ ಅಪ್ಡೇಟ್ ಬರ್ತಾ ಇದೆ. KL ರಾಹುಲ್ ಹೌದು ಬೆಟರ್ ಪ್ಲೇಯರ್ ರಿಷಬ್ ಪಂತ್ಗೆ ಕಂಪೇರ್ ಮಾಡ್ತು ಅಂತಂದರೆ T20ಸಲ್ಲಿ. ಇನ್ಫ್ಯಾಕ್ಟ್ ಎಲ್ಲ ಅಕ್ರಾಸ್ ಆಲ್ ಫಾರ್ಮೆಟ್ಸ್ KL ರಾಹುಲೇ ಬೆಟರು ಆ್ಯಂಡ್ ಬೆಟರ್ ಕ್ಯಾಪ್ಟನ್ ಕೂಡ. ಸಖತ್ತಾಗಿ ಕ್ಯಾಪ್ಟನ್ಸಿನೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ಗೆ ನಿಭಾಯಿಸಿದ್ದಾರೆ, ಕಿಂಗ್ಸ್ 11 ನಿಭಾಯಿಸಿದ್ದಾರೆ, ಆ್ಯಂಡ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ನಿಭಾಯಿಸಿದಾಗಲೂ ಕೂಡ ಸಖತ್ತಾಗಿ ನಿಭಾಯಿಸಿದ್ದಾರೆ. ರೀಸೆಂಟಾಗಿ ಒಂದು ODI ಸೀರೀಸ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು, ಸಖತ್ತಾಗಿ ನಿಭಾಯಿಸಿದ್ರು. ಸೊ ಪ್ರಿಫರೆನ್ಸ್ ಜಾಸ್ತಿ ಇವರಿಗೆ ಕೊಡಬೇಕು ನನ್ನ ಪ್ರಕಾರ ನೋಡ್ತು ಅಂದರೆ ರಿಷಬ್ ಪಂತಿಗೆ ಕೊಡೋದಕ್ಕಿಂತ. ಸೊ ರಿಷಬ್ ಪಂತು ನನ್ನ ಪ್ರಕಾರ ಕ್ಯಾಪ್ಟನ್ಸಿನೂ ಕೊಡಬಾರ್ದು ಅವ್ರಿಗೆ. ನನ್ನ ಪ್ರಕಾರ ಅವ್ರನ್ನ ಆಡಿಸೋದೇ ಡೌಟು, ಅಲ್ಲ ಆಡಿಸ್ಲೇಬಾರ್ದು. ನನ್ನ ಪ್ರಕಾರ ಅವರು ನೆಟ್ಟಿಗೆ ಆಡೋರ್ಗೂ ಆಡಿಸ್ಲೇಬಾರ್ದು. ಇನ್ಫ್ಯಾಕ್ಟ್ ಅವರು ಫಿಟಿನ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಲ್ಲಿ T20 ಸ್ಕ್ವಾಡ್ ಒಳಗಡೆ. ನೆಟ್ಗೆ ಆಡ್ತಾ ಇಲ್ಲ ಗುರು, ಎಲ್ಲ ಆಡಿದ್ದಾರೆ. ಲಾಸ್ಟ್ 3-4 ಸೀಸನ್ ತೊಗೊಂಡು ನೋಡಿ, ಎಲ್ಲ ಆಡಿದ್ದಾರೆ ರಿಷಬ್ ಪಂತ್. ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ಗಳು ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನೋಂಥದ್ದು ಎಲ್ಲಿಂದ ಬಂದಿದೆ ರಿಷಬ್ ಪಂತ್ಗೆ? ಬಂದೇ ಇಲ್ಲ. ಕೇನ್ ವಿಲಿಯಮ್ಸನ್ ಅವರು ಒಂದು ಮಾತು ಹೇಳಿದ್ರಂತೆ, ಎಲ್ಲರಿಗೂ ಹೇಳ್ತಾರಂತೆ. ಗ್ಲೆನ್ ಫಿಲಿಪ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಕೇನ್ ವಿಲಿಯಮ್ಸನ್ ಬಗ್ಗೆ. ಕೇನ್ ಆಬ್ವಿಯಸ್ಲಿ ಸ್ಪೀಕ್ಸ್ ಅಬೌಟ್ ಇಟ್ ಕ್ವೈಟ್ ಲಾಟ್. We score our runs, but they are never our runs. We are custodians of those runs for the team. We try to do things for the team. ನಾವು ಜಸ್ಟ್ ಟೀಮಿಗೆ ರನ್ ಹೊಡಿತಾ ಇದ್ದೀವಿ ಅಷ್ಟೇ. ಅದು ನಮ್ಮ ಇಂಡಿವಿಜುವಲ್ ರನ್ಸ್ ಹೌದು, ಬಟ್ ಆದರೂ ನಮ್ಮ ರನ್ ಅಲ್ಲ, ಅವು ಟೀಮ್ನ ರನ್, ನಾವು ಟೀಮಿಗೆ ಮಾಡ್ತಾ ಇದ್ದೀವಿ ನಾವು. ಸೊ ಆ ಇಂಟೆನ್ಷನ್ಸ್ ಇತ್ತು ಅಂದರೆ ಇಂಡಿವಿಜುವಲ್ ರನ್ಸು ನಾವು ಇಂಡಿವಿಜುವಲ್ ಆಗಿ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಆಯಿತು ಅಂದರೆ ಅದು ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಹೌದು, ಕಾಂಟ್ರಿಬ್ಯೂಟ್ ಮಾಡ್ದಂಗೆ. ಬಟ್ ಇಂಡಿವಿಜುವಲಿ ನಾವು ಥಿಂಕ್ ಮಾಡ್ತು ಅಂತಂದರೆ ಟೀಮ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ಟೀಮ್ನ ತಲೆಯಲ್ಲಿ ಇಟ್ಕೊಂತು ಅಂದರೆ ನಾವು ಇಂಡಿವಿಜುವಲಿ ಅಷ್ಟನ್ನಾಗಿ ಥಿಂಕ್ ಮಾಡೋದಿಲ್ಲ, ಸೆಲ್ಫ್ಲೆಸ್ ಆಗಿ ಆಡ್ಬೋದು ಬೇಸಿಕಲಿ ಅಂತ ಹೇಳಿದ್ದಾರೆ. ಸೊ ಅವರು ಸೆಲ್ಫ್ಲೆಸ್ ಆಗಿ ಆಡೋದನ್ನ ನೋಡಿದೀವಿ ನಾವು. ಸೊ ಅದೇ ಥರ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, SSB ಜೈಸ್ವಾಲ್ ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ನೋಡಿ, ಪಾಪ ಸೆಂಚುರಿ ಹೊಡೆದ್ರು ಕೂಡ ಸ್ಕ್ವಾಡಿಂದ ಡ್ರಾಪ್ ಆಗಿ ಹೋಗ್ಬಿಟ್ರು. ಯಾಕಂದರೆ ರಿಪ್ಲೇಸ್ಮೆಂಟ್ ಆಗಿ ಆಡೋನ್ ಆಗಿದ್ದು ವಿರಾಟ್ ಕೊಹ್ಲಿ ಅವರ ಜಾಗದಲ್ಲಿ ಅವರು ಅಫ್ಘಾನಿಸ್ತಾನ್ ಸೀರೀಸಿಗೆ. ಸೊ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಗುರು, ಈ ಥರ ಏನಾದ್ರು ಸೆಂಚುರಿ ಹೊಡೆದ್ಬಿಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಕೂಡ ಡ್ರಾಪ್ ಆಗೋಗ್ಬಿಡ್ತು ಅಂದರೆ ನೆಕ್ಸ್ಟ್ ಸೀರೀಸಿಗಿಲ್ಲ ಅಂತಂದರೆ ಬೇಜಾರಾಗೋಗ್ಬಿಡ್ತದೆ. ರುತುರಾಜ್ ಗಾಯಕ್ವಾಡ್ಗೂ ಹಂಗೆ ಆಗಿತ್ತು, ಅವರು ಕೂಡ ಸೆಂಚುರಿ ಹೊಡೆದ್ರು, ನೆಕ್ಸ್ಟ್ ಸೀರೀಸಿಂದ ಕಿತ್ತೆ ಆಗಿಬಿಟ್ಟಿದ್ರು. ಸೊ ರೋಹಿತ್ ಬಾಯ್ ಇಸ್ ಆಲ್ವೇಸ್ ಹೆಲ್ಪ್ಫುಲ್, ಐ ಆಲ್ವೇಸ್ ಆಸ್ಕ್ ಕ್ವೆಶನ್ಸ್, ಐ ವಾಸ್ ಗೆಟಿಂಗ್ ಡಾಟ್ ಬಾಲ್ಸ್, he saying ಕೀಪ್ ಶೋಯಿಂಗ್ ದ ಇಂಟೆಂಟ್, ಐ ಆಲ್ವೇಸ್ ಎಂಜಾಯ್ ಪ್ಲೇಯಿಂಗ್ ವಿತ್ ಹಿಮ್. ಡಾಟ್ ಬಾಲ್ಸ್ ಏನಾರು ಆಯಿತು ಅಂದಾಗ ಇಂಟೆಂಟ್ ತೋರಿಸೋಗಿರೋ ನೀನು, ಹೊಡಿತ್ಯಾ ಹೋಯ್ತಾನೆ ಬೌಲರ್ ಹೋಯ್ತಾನೆ ಹಾಕು ಕೊಡು ಅಂದರೆ ಬೌಲರ್ಸ್ಗಳಿಗೂ ಎಂಕರೇಜ್ ಮಾಡ್ತಾರೆ, ಬ್ಯಾಟರ್ಸ್ಗಳಿಗೂ ಎಂಕರೇಜ್ ಮಾಡ್ತಾರೆ. ಸೊ ರೋಹಿತ್ ಶರ್ಮಾನ್ ಯಾರು ತಾನೇ ಹೊಗಳಲಾಗಿರು, ಜಾವಿಯಲ್ ಪರ್ಸನ್ನು. ಅಪ್ಡೇಟ್ ನಂಬರ್ 6, ಇವರು ಕೂಡ ಒಂಥರ ಸೆಲ್ಫ್ಲೆಸ್ ಆಗಿ ಹೇಳಿದ್ದಾರೆ ಪ್ರಸಿದ್ಧ ಕೃಷ್ಣ ಅವರು. ನೆನೆ ಮ್ಯಾಚಲ್ಲಿ ನಾನು 4 ವಿಕೆಟ್ನ ತೆಗಿತಾ ಇದ್ದಂಗೆ, ಇಲ್ಲ ನೆಕ್ಸ್ಟ್ ಓವರ್ ಹೋಗ್ಬೇಕು ನಾನು ಬಾಲಿಂಗಿಗೆ, ಮತ್ತೆ ಹೋಗ್ಬೇಕು ನಾನು 5 ಎತ್ತಬೇಕು, ನುಗ್ಬೇಕು ಅಂತ ಅನ್ಕೊಂತ ಇದ್ದೆ. ಬಟ್ 4 ವಿಕೆಟ್ ಬೀಳ್ತಾ ಇದ್ದಂಗೆ ದರ್ ಇಸ್ ಸ್ಟಿಲ್ ಲಾಟ್ ಇದೆ ಇನ್ನು ಗೇಮಲ್ಲಿ, ಬೇಜಾನ್ ವಿಕೆಟ್ಸ್ ಬರೋದಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಆಡೋದಿದೆ. ನಾನು ಈಗಲೇ ಫುಲ್ಲು ನನಗೇ ಬೇಕು ಅಂತ ಆ ಥರ ಪಡೋದಲ್ಲ. ಸೊ ಬೇರೆಯವರು ಕೂಡ ಬೌಲಿಂಗ್ ಮಾಡೋದಕ್ಕೇ ಬಂದಿದ್ದಾರೆ. ಅಂದರೆ ಇಂಟರ್ಚೇಂಜ್ ಆಗ್ತಿರುತ್ತೆ, ಎಲ್ಲ ಓವರ್ ಇವ್ರು ಹಾಕೋದಕ್ಕಾಗೋದಿಲ್ಲ. ಬಟ್ ಆದರೆ ಇವ್ರಿಗೆ ಆ ಥರ ಫೀಲ್ ಬರ್ತಾಯಿತ್ತಂತೆ. ಬಟ್ ಆಮೇಲೆ ಟೀಮ್ ಬಗ್ಗೆ ಯೋಚನೆ ಮಾಡಿದಾಗ, ಆಸ್ ಎ ಟೀಮ್ ಆಗಿ ನೋಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ಇಲ್ಲ ನಾನು ಆಮೇಲೆ ಹೋಗ್ಬಿಟ್ಟು ಮಾಡೋಣ ಬೌಲಿಂಗ್ನ, ಸೆಕೆಂಡ್ ಸ್ಪೆಲ್ಲೇ ಮಾಡೋಣ. ಸೊ ಏನೇನು ಅರ್ಜೆನ್ಸಿ ಏನಿಲ್ಲ, 5 ಎತ್ತಲೇಬೇಕು ಅನ್ನೋ ಥರ ಏನಿಲ್ಲ. ಸೊ ಟೀಮ್ಗೆ ಒಳ್ಳೇದಾಗಬೇಕು ಅಷ್ಟೇ, ಟೀಮಲ್ಲಿರುವಂಥವ್ರು ಒಳ್ಳೇದಾಗಬೇಕು ಆ್ಯಂಡ್ ಟೀಮ್ ಗೆದ್ರೆ ಆದಷ್ಟು ಬೇಗ ಗೆದ್ರೆ ಸಾಕು ನಮಗೆ ಅನ್ನೋ ಥರ ಮೈಂಡ್ ಸೆಟ್ ಅವರಿಗೆ ಬಂತಂತೆ. ಬಟ್ ಅದೃಷ್ಟವಾಗಿ ಅವರಿಗೆ 5 ಕೂಡ ಬಂತು, ಲಾಸ್ಟ್ ವಿಕೆಟ್ ಅವ್ರಿಗೆ ಸಿಕ್ತು. ಅಪ್ಡೇಟ್ ನಂಬರ್ 5, ಬೈಲಾಟ್ರಲ್ ಸೀರೀಸ್ ರಿಲೇಟೆಡ್ ಸಿಕ್ಕಾಪಟ್ಟೆ ಒಂಥರ ಗೊಂದಲ ಆಗೋಗ್ಬಿಟ್ಟಿದೆ. ಇಂಡಿಯಾ ವರ್ಸ್ ಅಫ್ಘಾನಿಸ್ತಾನ್ ಬೈಲಾಟ್ರಲ್ ಸೀರೀಸ್ ಆಗಬೇಕಾ, ಇಂಡಿಯಾ ವರ್ಸ್ ಜಿಂಬಾಬ್ವೆ ಆಗಬೇಕಾ, ಐರ್ಲ್ಯಾಂಡ್ ಆಗಬೇಕಾ? ಸೊ ಎಲ್ಲ ಏನಕ್ಕೆ, ಯಾರು ನೋಡ್ತಾರೆ? ಜನ ಜಾಸ್ತಿ ನೋಡೋದಿಲ್ಲ, ಫೋಕಸ್ ಆಗಿ ಇಟ್ಕೊಳ್ಳೋದಿಲ್ಲ. ಸೊ ಇವೆಲ್ಲ ಏನಕ್ಕೆ ಅಂತ ಖಂಡಿತ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಟ್ರೈಲ್ಯಾಟ್ರಲ್ ಸೀರೀಸ್ ಏನಾದ್ರು ಆಯಿತು ಅಂದರೆ, ಟ್ರೈ ಸೀರೀಸ್ ಆಯಿತು ಅಂದರೆ ಹೆಂಗಿರುತ್ತೆ, ಅಥವಾ ಕ್ವಾಡ್ ಸೀರೀಸ್ ಆಯಿತು ಅಂದರೆ ಹೆಂಗಿರುತ್ತೆ ಅನ್ನೋದು ಒಂದು ಕೂಡ ಯೋಚನೆ ಮಾಡಬೇಕು, ತೊಗೊಂಬರ್ಬೇಕು ಗುರು. ಟ್ರೈ ಸೀರೀಸ್ನ ನೋಡ್ಬಿಟ್ಟು ಯಾವ ಕಾಲ ಆಗೋಯ್ತು, ಇಂಡಿಯಾ ಆಡಿದ್ರು ಟ್ರೈ ಸೀರೀಸು, ಜಮಾನೇ ಆಗೋಗ್ಬಿಟ್ಟೈತೆ ಅಲ್ಲಿ.
ಅಲ್ಲಿ ಇಂಡಸ್ ಟ್ರಾಫಿ ಅಂತ ಕಾಣಿಸುತ್ತೆ, ಟ್ರೈ ಸೀರೀಸ್ ನೋಡಿದ್ ಲಾಸ್ಟು. ಅದಾದ್ಮೇಲೆ ಟ್ರೈ ಸೀರೀಸ್ ನೋಡಿಲ್ಲ ನಾವಲ್ಲಿ. ಹೌದು, ಇಂಡಿಯಾ ಅದು ಇದೆಲ್ಲ ನೋಡಿದ್ದೀವಿ, ಬಟ್ ಈ ಟ್ರೈ ಸೀರೀಸ್, ಮೈನ್ ಟ್ರೈ ಸೀರೀಸ್ನ ನಾವು ನೋಡೇ ಇಲ್ಲ, ಕಳೆದೇ ಹೋಗ್ಬಿಡೈತೆ ಟ್ರೈ ಸೀರೀಸ್. ತೊಗೊಂಡ್ಬರ್ಬೇಕು. ಸೊ ಒಂದು ಮೈನ್ ಟೀಮು ಆಸ್ಟ್ರೇಲಿಯಾ, ಇಂಡಿಯಾ, ಅಫ್ಘಾನಿಸ್ತಾನ್, ಒಂದು ಕೊಲ್ಟೆ ಟೀಮು ಅಂದರೆ ಜಿಂಬಾಬ್ವೆನೋ ಐರ್ಲೆಂಡ್, ಆ ಥರ ಒಂದು ಹಾಕೊಬೇಕು. ಸೊ ಅವಾಗ ನೋಡೋದಕ್ಕೆ ಒಂದು ಸ್ವಲ್ಪ ಸೀರೀಸ್ ನೋಡೋದಕ್ಕೆ ಮಜಾ ಇರುತ್ತೆ, ಡಿಸೈಡ್ ನೋಡೋದಕ್ಕೆ ಮಜಾ ಇರುತ್ತೆ, ಕ್ವಾಡ್ ಸೀರೀಸ್ ಆಯಿತು ಇನ್ನೂ ಮಜಾ ಇರುತ್ತೆ. ಸೊ ಆ ಥರ ತೊಗೊಂಬಂತು ಅಂತಂದರೆ ODI ಕ್ರಿಕೆಟಿಗೆ ಒಂಥರ ರಿವೈವ್ ಮಾಡ್ದಂಗೆ ಇರುತ್ತೆ. ಇಲ್ಲ ಅಂದರೆ ಬಯಲಾಟಲ್ ಅಂದರೆ ಯಾರು ನೋಡೋಲ್ಲ ಗುರು. ಸೊ ಈ ಥರ ಇಂಡಿಯಾ ವರ್ಸಸ್ ನೋಡಿ, ಫಾರ್ ದಟ್ ಮ್ಯಾಟರ್ ವೆಸ್ಟ್ ಇಂಡೀಸೇ ತೊಗೊಳ್ಳಿ. ಸೊ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಂದರೆ ಕ್ಲಿಯರ್ ಕಟ್ ಇಂಡಿಯಾ ಗೆಲ್ಲುತ್ತೆ ಅಂತ ಗೊತ್ತಲ್ಲಿ, ಅಥವಾ ಇವರು ಅಂದ್ರೂ ಗೊತ್ತು, ಹಿಂಗೆ ಐರ್ಲೆಂಡ್ ಅಂದ್ರೆ ಗೊತ್ತು, ಜಿಂಬಾಬ್ವೆ ಅಂದ್ರೆ ಗೊತ್ತು, ಎಲ್ಲ ಅಂದ್ರೂ ಗೊತ್ತು, ಆರಾಮಾಗಿ ಗೆಲ್ತಾರೆ ಇಂಡಿಯಾ ಅಂತ. ಸೊ ಇಂಟ್ರೆಸ್ಟ್ ಇರೋದಿಲ್ಲ, ಮಜಾ ಇರೋದಿಲ್ಲ. ಅದೇ ಏನಾದ್ರು ಟ್ರೈ ಸೀರೀಸ್ ಆಯಿತು, ಕ್ವಾಡ್ ಸೀರೀಸ್ ಆಯಿತು ಅಂದ್ರೆ ಫುಲ್ ಇಂಟೆನ್ಸಿಟಿ ಇರುತ್ತೆ. ಅಪ್ಡೇಟ್ ನಂಬರ್ 7, ತಿಲಕ್ ವರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ತಿಲಕ್ ವರ್ಮಾ ಏನೋ ಮುಂಬೈ ಇಂಡಿಯನ್ಸ್ ಅವರು ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇದು ಯಾಕೆ ಆಗಬಾರ್ದು? ಹೌದು, ತಿಲಕ್ ವರ್ಮಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸಲ್ಲಿ, ಆ್ಯಂಡ್ ವೈಸ್ ಕ್ಯಾಪ್ಟನ್ ಕೂಡ ಇಂಡಿಯನ್ ಟೀಮಿಗೆ ಆಗಿದ್ದಾರೆ, ಆ್ಯಂಡ್ ಇಲ್ಲಿ ಇಂಡಿಯಾಗೂ ಕೂಡ ಕ್ಯಾಪ್ಟನ್ಸಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. ಸಗದಾಗಿ ಇಂಡಿಯಾನು ಕೂಡ ಪರ್ಫಾರ್ಮ್ ಮಾಡಿದೆ. ಸೊ ಅದರಿಂದ ಏನಕ್ಕೆ ಆಗಬಾರ್ದು? ಬಲಂಗೋಡ್ ಇದು ನಮ್ಗೆ ನಾವು ಕೂಡ ಪ್ರೆಡಿಕ್ಟ್ ಮಾಡಿದ್ವಿ, ತಿಲಕ್ ವರ್ಮಾ ಫ್ಯೂಚರ್ ಕ್ಯಾಪ್ಟನ್ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಡ್ರಾಪ್ ಆಗೋದು ನನಗೇನೋ 100% ಖಚಿತ ಥರನೇ ಕಾಣಿಸ್ತಾ ಇದೆ ಕ್ಯಾಪ್ಟನ್ಸಿ ರೋಲಿಂದ. ಪ್ಲೇಯರ್ ಆಗಿ ಆಡ್ಬೋದು ಬೇಕಾರೆ, ಬಟ್ ಕ್ಯಾಪ್ಟನ್ಸಿಂದ ಡ್ರಾಪ್ ಆಗ್ತಾರೆ. ರೋಹಿತ್ ಶರ್ಮಾಗೂ ಕೊಡೋದಿಲ್ಲ, ಸೂರ್ಯಕುಮಾರ್ ಯಾದವ್ಗೂ ಕೊಡೋದಿಲ್ಲ. ಕೊಟ್ಟರು ಅದು ಹೆಂಗ್ ಸರಿಯಾಗಿ ಕೊಡೋರು, ಯಾಕಂದ್ರೆ ಫ್ಯೂಚರ್ ನೋಡ್ತಾ ಇದೆ ಮುಂಬೈ ಇಂಡಿಯನ್ಸ್ ಅವರು ತಿಲಕ್ ವರ್ಮಾ ಜೊತೆಗೆ. ಅಪ್ಡೇಟ್ ನಂಬರ್ 8, ವರುಣ್ ಚಕ್ರವರ್ತಿ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದ ಮಗ. ಐರ್ಲೆಂಡ್ ಸೀರೀಸ್ ಇಂದ T20 ಸೀರೀಸ್ ಇಂದ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ ಅಫಿಷಿಯಲಿ ಅಂತ ಅಪ್ಡೇಟ್ ಬರ್ತಿದೆ. ಅವ್ರಿಗೆ ಲೆಫ್ಟ್ ಫುಟ್ ಇಂಜುರಿ ಏನು ಸಸ್ಟೈನ್ ಆಗಿತ್ತು IPL ಅಲ್ಲಿ. ಸೊ ಅದರಿಂದ ಅವರು 100% ರಿಕವರ್ ಆಗಿಲ್ವಂತೆ, ಅದರಿಂದ ಆಡೋಕ್ಕಾಗಲ್ವಂತೆ ಐರ್ಲೆಂಡ್ ಸೀರೀಸಲ್ಲಿ. ಸೊ ಇವ್ರು ಆಡಿಲ್ಲ ಅಂದರೆ ಇಂಡಿಯಾ ಗೆದ್ದಿಲ್ಲ ಅನ್ನೋ ಥರ ಏನಿಲ್ಲ. ಸೊ ಆಡಿದ್ರೆ ಗೆಲ್ತಾರೆ, ಆಡಿಲ್ಲ ಅಂದ್ರೂ ಕೂಡ ಗೆಲ್ತಾರೆ. ಆ್ಯಂಡ್ ಇನ್ನು ರಿಪ್ಲೇಸ್ಮೆಂಟ್ ಇಲ್ಲ, ಇನ್ನು ಅನೌನ್ಸ್ ಆಗಿಲ್ಲ, ಇನ್ನು ಟೈಮ್ ಮಿತಿಯೆಲ್ಲ ಅನೌನ್ಸ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ವರುಣ್ ಚಕ್ರವರ್ತಿಗೆ ಅಂಥ ಕೆಲಸ ಏನಿರಲಿಲ್ಲ ಬಿಡಿಯಲ್ಲಿ, ಐರ್ಲೆಂಡ್ ಸೀರೀಸಲ್ಲಿ ಹೋಗ್ಬಿಟ್ಟು ಮಾಡೋ ಅಂಥದ್ದು. ರೆಸ್ಟ್ ತಗೊಳ್ಳಿ, ಆರಾಮಾಗಿ ರಗ್ಗೋಸ್ಕೊಂಡು ಮಲ್ಕೊಳ್ಳಿ. ಅಪ್ಡೇಟ್ ನಂಬರ್ 9, ವಿರಾಟ್ ಕೊಹ್ಲಿ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂಲಿ ಮಾತಾಡಿದ್ದಾರೆ ರಿಲೇಟೆಡ್ ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ 2022 ವರ್ಲ್ಡ್ ಕಪ್ ಮೆಲ್ಬೋರ್ನ್ MCG ಮ್ಯಾಚ್. ಯಾರು ತಾನೇ ಮರಿತಾರೆ ಗುರು, ಎಷ್ಟು ಮಾತಾಡೋ ಸಾಲದು. ಸೊ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ, ಐ ವಾಸ್ ಸೋಲ್ಡ್ ಲೇಟರ್ ದ ಚಾನ್ಸ್ ಆಫ್ ವಿನಿಂಗ್, ಅಂದರೆ ಬರ್ತಾ ಇತ್ತಲ್ಲಿ 3% ಚಾನ್ಸ್ ಆಫ್ ವಿನಿಂಗ್ ಇದೆ, ಇನ್ನು ಮಿಕ್ಕಂತ 97% ಇರೋದು ಅವ್ರ ಕಡೆನೇ ಅನ್ನೋ ಥರ ಬರ್ತಾ ಇತ್ತು, ತೋರಿಸ್ತಾ ಇತ್ತು, ವಿನ್ ಪ್ರಿಡಿಕ್ಟರ್ ತೋರಿಸ್ತಾ ಇತ್ತು. 3% ಇತ್ತು ಅಂತ ನಾನು ಮ್ಯಾಚೆಲ್ಲ ಮುಗಿಸ್ಕೊಂಬಂದ್ಮೇಲೆ ಹೇಳ್ತಾ ಇದ್ರು. ಬಟ್ ಐ ನೆವರ್ ಥಾಟ್ ಲೈಕ್ ದಟ್ ಇವನ್ 1% ಚಾನ್ಸ್ ಇಸ್ ಎನಫ್ ಟು ವಿನ್. ಅವರೇ ಹೇಳಿದಲ್ಲ ಗುರು, RCB ಹುಡುಗಿರು ಕೊಲ್ಯಾಪ್ಸ್ ಆಗಿ ಬಿದ್ದಿದಾಗ ಅವರೇ ಬಂದ್ಬಿಟ್ಟು ಇವನ್ ದರ್ ಇಸ್ ಅ 1% ಚಾನ್ಸ್, ಸಮ್ ಟೈಮ್ ದಟ್ ಚಾನ್ಸ್ ಇಸ್ ಗುಡ್ ಎನಫ್ ಅಂತ. ಸೊ ಅದೇ ಥರ ಇಲ್ಲೂ ಕೂಡ ಹೇಳಿದ್ದಾರೆ, 1% ಚಾನ್ಸ್ ಇದ್ರು ಬಿಡಲಾಗಿರು ನಾನು, 1%, ಇನ್ಫ್ಯಾಕ್ಟ್ 0.1% ಇದ್ರೂ ಕೂಡ ಬಿಡೋದಿಲ್ಲ ವಿರಾಟ್ ಕೊಹ್ಲಿ. ಸೊ ಅದು ಎವಿಡೆಂಟಾಗಿ ಕಾಣಿಸ್ತಾ ಹೋಯ್ತು. ಅಪ್ಡೇಟ್ ನಂಬರ್ 10, ಇದ್ದಪ್ಪ ವರ್ಷ ಅಂತಂದರೆ ಏನ್ರಿ ಕಿತ್ಕೋತೀರ ನಂದು, ಏನು ಕಿತ್ಕೋತೀರ ನಂದು ಅಂತ ಇವತ್ತು ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾ ಟೀಮ್ ಅವರಿಗೆ ಕೇಳಿದ್ದಾರೆ. ಏನು ಲಾಸ್ಟ್ ಮ್ಯಾಚ್ ನಿಗ್ರಿದ್ದು ಶ್ರೀಲಂಕಾದವರು ಫುಲ್ಲು ರೋಸ್ಟ್ ಮಾಡಿದ್ರು ಇಂಡಿಯಾದವ್ರಿಗೆ. ಫೈನಲ್ ಗೆದ್ದಲ್ಲಪ್ಪ ಇಂಡಿಯಾ ಟ್ರೈ ಸೀರೀಸಲ್ಲಿ ಸಾಕಾಗಿ ಆಡಿದ್ರು ಗುರು ವೈಭವ್ ಸೂರ್ಯವಂಶಿ. ಜಸ್ಟ್ ಫ್ರಮ್ 29 ಬಾಲ್ಸು T20 ಆಡ್ದಂಗೆ ಆಡಿದರೆ, ODI ಫಾರ್ಮೆಟಲ್ಲಿ 94 ರನ್ಸು. ಆ ರೋಷ, ಕಿಚ್ಚು, ಆಕ್ರೋಶ, ಆವೇಶ ಎಲ್ಲ ಇತ್ತು ಲಾಸ್ಟ್ ಮ್ಯಾಚ್ದು. ನಾಯಿಗೆ ಚೆಸ್ಟಂಗೆ ಚೆಚ್ಚಿ ಕೆಡವ್ಬಿಟ್ರು ವೈಭವ್ ಸೂರ್ಯವಂಶಿ. ಯಾಪ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತಂದರೆ ಅನ್ಬಿಲಿಯಬಲ್ ಗುರು. 29 ಬಾಲಿಗೆ 96 ಅಂತಂದರೆ. ಆ್ಯಂಡ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಜನ ಜಾಸ್ತಿ ನಾನು ODI ಫಾರ್ಮೆಟ್ ಆಡಿರೋದು ನಾನು ನೋಡಿಲ್ಲ ಅಂತ ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ದಾರೆ. ಹೌದು, ಬರೀ T20 ರೆಕಗ್ನೈಸ್ ಆಗಿದ್ದೀನಿ ಅಷ್ಟೇ. ನಾನು ಸಿಕ್ಕಾಪಟ್ಟೆ ODI ಕೂಡ ಆಡಿದ್ದೀನಿ ಗುರು, ಅಂಡರ್ 19 ಲೆವೆಲಲ್ಲಿ, ಜೊತೆಗೆ ಡೊಮ್ಯಾಸ್ಟಿಕಲ್ಲಿ. ODI ಫಾರ್ಮೆಟ್ ಅಂದರೆ ಲಿಸ್ಟಾ ಫಾರ್ಮೆಟು ಕೂಡ ಆಡಿದ್ದು, 50 ಓವರ್ ಫಾರ್ಮೆಟು ಕೂಡ ಆಡಿದ್ದೀನಿ. ಅನ್ನೋದು ನೋಡಿಲ್ಲ, ಯಾರು ಜಾಸ್ತಿ ನೋಟಿಸ್ ಮಾಡಿಲ್ಲ ಅಂತ. ಸಖತ್ತಾಗಿ ಆಡಿದ್ರು ಅಂಡರ್ 19 ಕೂಡ. ಆ್ಯಂಡ್ ಇಲ್ಲೂ ಕೂಡ ಏನಲ್ಲೇನು ಅಲ್ಲಾಗರು ಇಂಡಿಯಾ ಪರವಾಗಿ ಅಬ್ಬರ್ಸೋದು ಅಂದರೆ ಸುಮ್ಮನೆ ಅಂಡರ್ 19 ಲೆವೆಲ್ ಏನೋ ಬಿಡು ಅನ್ಬೋದು, ಬಟ್ ಇಂಡಿಯಾ ಹೇಗೆ ಆಡ್ತಾ ಇರೋದು ಇವರಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಲೈಕ್ ಉದ್ರು ಸಿಗ್ ಮಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.